ಸಂಗೀತ ನಿರ್ದೇಶಕ, ಗಾಯಕ ರಘು ದೀಕ್ಷಿತ್ ಎರಡನೇ ಮದ್ವೆ ಆಗಿರೋದು ಗೊತ್ತೇ ಇದೆ. ಡ್ಯಾನ್ಸರ್ ಮಯೂರಿ ಜೊತೆ ಮೊದಲು ಮದ್ವೆ ಆಗಿದ್ದಂತಹ ರಘು ದೀಕ್ಷಿತ್ ಕೆಲ ಭಿನ್ನಾಭಿಪ್ರಾಯಗಳಿಂದ ಡಿವೋರ್ಸ್ ಅನ್ನ ಪಡೆದು ದೂರ ಆಗೋಗಿದ್ರು. ಅದಾದ ನಂತರ ಅವರು ಸ್ನೇಹಿತೆಯಾಗಿದ್ದಂತಹ ವಾರಿಜಾ ಶ್ರೀ ಅವರ ಕೈ ಹಿಡಿದ್ರು. ಕಳೆದ ವರ್ಷ ಕುಟುಂಬಸ್ಥರು ಮತ್ತೆ ಸ್ನೇಹಿತರ ಸಮ್ಮುಖದಲ್ಲೇ ಮದುವೆ ಕೂಡ ಆಗಿತ್ತು. ಜಯನಗರದ ಶ್ರೀ ಸಾಯಿ ಕನ್ವೆನ್ಷನ್ ಹಾಲ್‌ನಲ್ಲಿ ಮದುವೆ ಶಾಸ್ತ್ರಗಳು ಕೂಡ ನಡೆದಿತ್ತು. ತಮ್ಮ ಎರಡನೇ ಮದುವೆ ಬಗ್ಗೆ ರಘು ದೀಕ್ಷಿತ್ ಅವರು 1 ವರ್ಷ ಆದ ನಂತರ ಈಗ ಮಾತಾಡಿದ್ದಾರೆ. ಒಂದು ಸಂದರ್ಶನದಲ್ಲಿ ಮಾತಾಡಿರುವಂತಹ ರಘು ದೀಕ್ಷಿತ್ ಅವರು ತಮಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿರುವಂತಹ ವಾರಿಜಾಶ್ರೀ ಅವ್ರನ್ನ ಅವ್ರು ಯಾವ ರೀತಿ ಮದುವೆ ಆದ್ರು, ಅದಾದ ನಂತರ ಅವ್ರು ಎದುರಿಸಿದಂತಹ ಟ್ರೋಲ್ಸ್‌ಗಳೇನು, ಅವ್ರು ನೋಡಿದಂತಹ ಒಂದಿಷ್ಟು ಅವರು ಅನುಭವಿಸಿದಂತಹ ನೋವುಗಳೇನು ಅನ್ನೋದನ್ನ ಕೂಡ ಮನಸ್ಸಿಂದ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ರಘು ದೀಕ್ಷಿತ್ ಅವರು ಏನ್ ಹೇಳಿದ್ದಾರೆ? ಯಾವ ರೀತಿಯಾಗಿ ತಮ್ಮ ನೋವನ್ನ ಅವರು ಟ್ರೋಲ್‌ಗಳ ಮೂಲಕ ಆಗ್ತಾ ಇತ್ತಲ್ಲ ಅವರಿಗೆ ಅವಮಾನಗಳು ಅದನ್ನೆಲ್ಲ ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ಕೂಡ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸಂಗೀತ ನಿರ್ದೇಶಕ, ಗಾಯಕ ರಘು ದೀಕ್ಷಿತ್ ಅವರು ತಮ್ಮ ವಿಭಿನ್ನ ಕಂಠ ಮತ್ತೆ ವಿಭಿನ್ನ ಸ್ಟೈಲ್ ಇಂದಾನೆ ಅಂದ್ರೆ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇದೆಯಲ್ಲ, ವಿಭಿನ್ನವಾಗಿರುವಂತಹ ಈ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಂದಾನೆ ತುಂಬಾನೇ ಫೇಮಸ್ ಆದವರು. ಬರೀ ಭಾರತ ಅಷ್ಟೇ ಅಲ್ಲ, ಅವರು ಭಾರತ ಬಿಟ್ಟು ಬೇರೆ ವಿದೇಶಗಳಲ್ಲೂ ಕೂಡ ಒಂದಿಷ್ಟು ಪ್ರೋಗ್ರಾಮ್‌ಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆನೂ ಕೂಡ ನಮ್ಮ ಕನ್ನಡದ ಕಂಪನ್ನ ಹರಿಸಿದ್ದಾರೆ. ಇದೇ ರಘು ದೀಕ್ಷಿತ್ ಅವರು ಮಯೂರಿ ಅವ್ರ ಜೊತೆ ಮದ್ವೆ ಆಗಿದ್ರು ಮೊದಲನೇ ಸಲ. ಆದ್ರೆ ಒಂದಿಷ್ಟು ಮನಸ್ತಾಪಗಳು ಬಂದಿತ್ತು ಇಬ್ರ ಮಧ್ಯೆನೂ ಕೂಡ. ಮೀಟು ಅನ್ನುವಂತಹ ಒಂದು ವಿಚಾರ, ಲೈಂಗಿಕ ದೌರ್ಜನ್ಯ ನಡೆದಂತಹ ಹುಡುಗಿಯರು ಈ ಒಂದು ಮೀಟು ಅನ್ನುವಂತಹ ಮೂಲಕ ನನಗೂ ಕೂಡ ದೌರ್ಜನ್ಯ ಆಗಿದೆ ಅಂತ ತೋರಿಸ್ಕೊಳ್ಳುವಂತ ಅದೊಂದು ಆಪ್, ಅದನ್ನ ಒಂದು ಹ್ಯಾಶ್‌ಟ್ಯಾಗ್ ರೀತಿಯಲ್ಲಿ ಓಡ್ತಾ ಇತ್ತು. ಆ ಒಂದು ಮೀಟು ನನಗೂ ಕೂಡ ಆಗಿದೆ ಅಂತ ಹೇಳಿ ಒಬ್ರು ರಘು ದೀಕ್ಷಿತ್ ಅವರ ಮೇಲೆ ಆರೋಪವನ್ನ ಮಾಡಿದ್ರು. ಆ ಒಂದು ಮನಸ್ತಾಪದಿಂದಾಗಿ ಮಯೂರಿ ಅವರ ಜೊತೆನ ಸಂಬಂಧವನ್ನ ಕಳ್ಕೊಂಡಿದ್ರು ರಘು ದೀಕ್ಷಿತ್ ಅವರು. ಅದಾದ ನಂತರ ಇವರು ತಮಗಿಂತ ವಯಸ್ಸಲ್ಲಿ 16 ವರ್ಷ ಚಿಕ್ಕವರಾಗಿದ್ದಂತಹ ವಾರಿಜಾಶ್ರೀ ವೇಣುಗೋಪಾಲ್ ಅವರನ್ನ ಮದ್ವೆ ಆಗಿದ್ರು. ವಾರಿಜಾಶ್ರೀ ಅವ್ರನ್ನ ಮದ್ವೆ ಆಗಿದ್ದಕ್ಕೆ ತುಂಬಾನೇ ಟ್ರೋಲ್ಸ್‌ನ ಎದುರಿಸುವಂತಾಯ್ತು ರಘು ದೀಕ್ಷಿತ್ ಅವರು. ಇದು ನೋವು ತಂದಿದ್ದು ಸುಳ್ಳಲ್ಲ, ನನಗೆ ತುಂಬಾ ಅಂದ್ರೆ ತುಂಬಾನೇ ನೋವು ಆಗೋಗಿತ್ತು ಅಂತ ಹೇಳಿ ಈ ಒಂದು ಸಂದರ್ಶನದಲ್ಲಿ ಇದೀಗ ಹೇಳ್ಕೊಂಡಿದ್ದಾರೆ ರಘು ದೀಕ್ಷಿತ್ ಅವರು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಕಮೆಂಟ್ಸ್‌ಗಳನ್ನ ಗಂಭೀರವಾಗಿ ಪರಿಗಣಿಸಬಾರದು ಅಂತ ಕೂಡ ನಿರ್ಧಾರ ಮಾಡ್ಬಿಟ್ಟಿದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮದ್ವೆ ಆಗುವಂತಹ ಟೈಮಲ್ಲಿ ರಘು ದೀಕ್ಷಿತ್ ಅವರಿಗೆ 50 ವರ್ಷ ವಯಸ್ಸಾಗಿತ್ತು. ಇನ್ನು ವಾರಿಜಾಶ್ರೀ ಅವರಿಗೆ ಬರೀ 34 ವರ್ಷ. ಅಂದಹಾಗೆ ವಾರಿಜಾಶ್ರೀ ಅವರು ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದವರು. ಕರ್ನಾಟಿಕ್ ಸ್ಕ್ಯಾಟ್ ಸಿಂಗಿಂಗ್ ಕಲೆಯ ಸೃಷ್ಟಿಕರ್ತೆ ಅವರು. ಜೆಸ್ಸಿ 4 ಆಲ್ಬಂಗಾಗಿ ಜೇಕಬ್ ಕೊಲ್ಲಿಯಾರ್ ಹಾಗೂ ಅನುಷ್ಕಾ ಶಂಕರ್ ಜೊತೆಗೆ ಗ್ರಾಮಿ ನ್ಯಾಮಿನೇಷನ್ ಕೂಡ ಆಕೆಗೆ ಲಭಿಸಿತ್ತು. ಇಬ್ಬರಿಗೂ ಕೂಡ ಸಂಗೀತ ಕ್ಷೇತ್ರದ ಹಿನ್ನೆಲೆ ಇತ್ತು. ಬಹಳ ವರ್ಷಗಳಿಂದ ಈ ರಘು ದೀಕ್ಷಿತ್ ಅವರು ಮತ್ತೆ ವಾರಿಜಾಶ್ರೀ ಸ್ನೇಹಿತರಾಗಿದ್ರು. ಹಾಗಾಗಿ ಪರಸ್ಪರ ಒಪ್ಪಿ ಪೋಷಕರನ್ನು ಕೂಡ ಒಪ್ಪಿಸಿ ಮದ್ವೆ ಆಗಿದ್ರು. ತಮಗಿಂತ ಬಹಳ ಚಿಕ್ಕ ವಯಸ್ಸಿನ ಹುಡುಗಿಯನ್ನ ಮದ್ವೆ ಆಗಿದ್ದಕ್ಕೆ ತುಂಬಾನೇ ಟೀಕೆಗಳನ್ನ ಎದುರಿಸಿದ್ರು ರಘು ದೀಕ್ಷಿತ್ ಅವರು. ಪ್ರತಿಯೊಂದು ವಿಚಾರದ ಬಗ್ಗೆ ಜನರಿಗೆ ತಮ್ಮದೇ ಆದಂತಹ ಅಭಿಪ್ರಾಯ ಇರುತ್ತೆ ಅನ್ನೋದು ಗೊತ್ತೇ ಇದೆ. ಅದರಲ್ಲೂ ಕೂಡ ನಾವು ಸಾರ್ವಜನಿಕರ ಗಮನದಲ್ಲಿರ್ಬೇಕಾದ್ರೆ ಇದೆಲ್ಲ ಕೂಡ ಸಹಜ. ಇಂತಹ ಟೀಕೆಗಳು ತುಂಬಾನೇ ನೋವುಂಟು ಮಾಡಿದ್ದು ನಿಜ. ಇಂಟರ್ನೆಟ್ ಅನ್ನು ತುಂಬಾ ಗಂಭೀರವಾಗಿ ಪರಿಗಣಿಸ್ಕೋಬೇಡಿ. ಆಗ ಸಂತೋಷವನ್ನ ಇರಬಹುದು, ಆದ್ರೆ ಆಪ್ತರು ನಮ್ಮ ಜೊತೆಗಿದ್ರು, ನಿಜವಾದ ಅಭಿಮಾನಿಗಳು ಆಶೀರ್ವಾದ ಕೂಡ ಮಾಡಿದ್ರು. ಇನ್ನೇನ್ ಬೇಕು, ನಮ್ಮನ್ನ ನಾವು ವಿವರಿಸಿಕೊಳ್ಳುವಂತಹ ಅಗತ್ಯ ಬರ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ರೀತಿ ಒಂದು ವಿಚಿತ್ರವಾದದ್ದು. ಸೌಂದರ್ಯ ಮುಖ್ಯ ಆಗಿರೋದಲ್ಲ. ನಾವಿಬ್ರು ಮದ್ವೆ ಆಗೋದಕ್ಕೆ ನಿರ್ಧರಿಸುವ ಮುನ್ನ ಬಹಳ ವರ್ಷ ಸ್ನೇಹಿತರಾಗಿದ್ವು. ಮದ್ವೆ ಆದ್ಮೇಲೆ ಏನು ಬದಲಾವಣೆ ಅಂತ ಅನ್ನಿಸ್ತಿಲ್ಲ. ನಿಮ್ಮ ನಿರ್ಧಾರಗಳು, ಪ್ರೀತಿ, ಪರಸ್ಪರ ಗೌರವ ಮತ್ತೆ ನಂಬಿಕೆ ಚೆನ್ನಾಗಿದ್ರೆ ಸಾಕು. ಯಾರು ಏನೇ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಈಗ ವಾರಿಜಾಶ್ರೀ ಜೊತೆ ನನ್ನ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಕಾಯ್ತಾ ಇದ್ದೀನಿ. ಬಹುಶಃ ನನ್ನ ಜೀವನದ ತೃಪ್ತಿಕರ ಪ್ರಯಾಣಗಳಲ್ಲಿ ಇದು ಕೂಡ ಒಂದು ಅಂತ ರಘು ದೀಕ್ಷಿತ್ ಅವರು ತಮ್ಮ ಪ್ರೀತಿ ಮತ್ತೆ ಮದುವೆ ಬಗ್ಗೆ ಮನಬಿಚ್ಚಿ ಮಾತಾಡ್ಕೊಂಡಿದ್ದಾರೆ. ಇನ್ನು ಜಾನಪದ ಹಾಗೂ ರಾಕ್ ಮಿಶ್ರಿತ ಗಾಯಕ ರಘು ದೀಕ್ಷಿತ್ ಅವರು ತಮ್ಮ ವಿಭಿನ್ನ ಗಾಯನದಿಂದ ದೇಶ ವಿದೇಶಗಳಲ್ಲೂ ಕೂಡ ಗಮನವನ್ನ ಸೆಳೆದಿದ್ದಾರೆ. ಈಗಾಗಲೇ ನಾವು ಹೇಳಿದ್ವಿ, ಅವರ ಒಂದು ವೇಷಭೂಷಣ, ಡ್ರೆಸ್ಸಿಂಗ್ ಸೆನ್ಸ್ ಅಂತೂ ತುಂಬಾ ಜನಕ್ಕೆ ಅದು ಇಷ್ಟ ಆಗೋಗಿದೆ. ಕನ್ನಡದ ಹಾಡುಗಳು, ಕವಿತೆ, ಪದ್ಯಗಳು ವಿಶಿಷ್ಟ ಶೈಲಿಯಲ್ಲಿ ಪ್ರಸ್ತುತಪಡಿಸಿ ಸಂಗೀತ ಪ್ರೇಮಿಗಳನ್ನ ಇವರು ರಂಜಿಸ್ತಾ ಬಂದಿದ್ದಾರೆ. ಕೆಲ ಕನ್ನಡ ಸಿನಿಮಾಗಳಿಗೆ ಇವರು ಸಂಗೀತ ಸಂಯೋಜನೆಯನ್ನು ಕೂಡ ಮಾಡಿ ಗೆದ್ದಿದ್ದಾರೆ. ಲುಂಗಿ ಮತ್ತೆ ಕುರ್ತಾ ಹಾಗೂ ಕಾಲ್ಗೆಜ್ಜೆ ಇದು ಇವರ ಒಂದು ಡ್ರೆಸ್ ಕೋಡ್ ಅಂತಾನೆ ಹೇಳಬಹುದು. ಇದೇ ಡ್ರೆಸ್ ಅನ್ನ ಹಾಕೊಂಡೇ ಅವರು ಎಲ್ಲಾ ವೇದಿಕೆಗಳಲ್ಲೂ ಕೂಡ
ಹೋಗ್ತಾರೆ, ಹಾಡ್ತಾರೆ. ನೋಡೋಗರಿಗೂ ಒಂಥರ ಇವ್ರ ಡ್ರೆಸ್ಸಿಂಗ್‌ನ ನೋಡ್ತಿದ್ದಂತೆಯೇ ಖುಷಿನೂ ಆಗುತ್ತೆ. ಇವರ ವಾಯ್ಸ್‌ನ ಕೇಳ್ತಿದ್ದಂತೆ ಕೂಡ ಖುಷಿನೂ ಆಗೋಗುತ್ತೆ. ಇನ್ನು ಕನ್ನಡದಲ್ಲಿ 'ಸೈಕೋ' ಚಿತ್ರದ 'ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ' ಹಾಡಿನ ಮೂಲಕ ಕರ್ನಾಟಕದಲ್ಲೂ ಕೂಡ ರಘು ಹೆಸರು ದೊಡ್ಡದಾಗಿ ಸದ್ದು ಮಾಡಿತು. 'ಲವ್ ಮಾಕ್ಟೇಲ್' ಚಿತ್ರದಲ್ಲೂ ಕೂಡ ರಘು ಮ್ಯೂಸಿಕ್ ಮ್ಯಾಜಿಕ್ ಮಾಡಿತು. ಆರ್ಕೆಸ್ಟ್ರಾ ಮೈಸೂರು ಮತ್ತೆ ಮಂಡಲ, ದಿ ಯುಎಫ್ಒ ಇನ್ಸಿಡೆಂಟ್ ಸಿನಿಮಾಗಳಿಗೆ ಕೊನೆಯದಾಗಿ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಸೊ ಈಗ ಪತ್ನಿ ಜೊತೆ ಆರಾಮಾಗಿದ್ದಾರೆ ರಘು ದೀಕ್ಷಿತ್ ಅವರು. ಸೊ ಟ್ರೋಲ್‌ಗಳಿಗೆ ಬೇಜಾರಾಗಿದ್ದು ನಿಜ. ಆದ್ರೆ ನಿಜವಾದ ಫ್ಯಾನ್ಸ್ ನಮ್ಗೆ ಹರಸಿ ಹಾರೈಸಿದ್ದಾರೆ ಅಷ್ಟೇ ಸಾಕು ಅಂತ ಕೂಡ ಹೇಳ್ಕೊಂಡಿದ್ದಾರೆ ರಘು ದೀಕ್ಷಿತ್. ರಘು ದೀಕ್ಷಿತ್ ಅವರ ಈ ವಿಡಿಯೋ ನಿಮ್ಗೇನ್ ಅನ್ನಿಸ್ತು? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.